ಈಗ ನಿಮ್ಗೆ ಗಿಚ್ಚಿ ಗಿಲಿ ಗಿಲಿ ಶೋ ಬಗ್ಗೆ ಮಾತಾಡೋದಾದ್ರೆ ಹೇಗ್ ಅನ್ನಿಸ್ತಿದೆ ಆ ಶೋ ಎಲ್ಲ? ಇಷ್ಟ ಆಗ್ತಾ ಇದೆಯಾ? ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಅಲ್ಲಿರೋ ಜನಗಳು ನನಗೆ ತುಂಬಾ ಪ್ರೀತಿ ಕೊಡ್ತವ್ರೆ. ನನ್ಗೆ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅನ್ನಂಗೆ. ನಿಮ್ ತಾಯಿ ಇಲ್ಲ ಅಂದ್ರೆ ನಾವೆಲ್ಲ ತಾಯಿಗಳು, ನಾವು ಅಕ್ಕ ತಂಗಿರು ಅಂತ ಹೇಳ್ಬಿಟ್ಟು ಎಲ್ಲಾ ಜನ ಮಾತಾಡ್ತಾರಲ್ಲ, ತುಂಬಾ ಚೆನ್ನಾಗ್ ಕಾಣುತ್ತೆ ನನ್ಗೆ. ಅಲ್ಲಿ ಜಡ್ಜಸ್ ಎಲ್ಲ ಹೇಗೆ ನಿಮ್ಗೆ ಹೇಗ್ ಮಾತಾಡಿಸ್ತಾರೆ? ಶ್ರುತಿ ಮೇಡಮ್ ನಾನು ಹೋಗಿಂದ ತಗೊಂಡು ಇಲ್ಲಿವರೆಗೂ ಶ್ರುತಿ ಮೇಡಮ್ ಇಷ್ಟು ಒಳ್ಳೆ ಕಮೆಂಟ್ ಕೊಡ್ತಾರೆ ನನ್ಗೆ. ಅವರು ತಾಯಿಗಿಂತ ಮೇಲು, ದೇವ್ರಕ್ಕಿಂತ ಮೇಲು ಶ್ರುತಿ ಮೇಡಮ್. ಇವರು ಸಾಧು ಕೋಕಿಲ ಅಷ್ಟೇ. ತುಂಬಾ 3 ಜನ ಸರ್ ಎಲ್ಲ ಬಂದಿದಾರಾ? ಅವರೆಲ್ಲ ಹೇಗಿರ್ತಾರೆ? ತುಂಬಾ ಚೆನ್ನಾಗ್ ಮಾತಾಡ್ತಾರೆ. ಅವ್ರುವೆ ಅಪ್ಕೊಂಡು ನನ್ಗೆ ಅಳ್ಬೇಡಮ್ಮ ಅಂತ ಹೇಳ್ತಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಸಾಧು ಕೋಕಿಲ ಸಾರು ಅಷ್ಟೇ, ಕೋಮಲ್ ಸಾರು ಅಷ್ಟೇ, ತುಂಬಾ ಒಳ್ಳೆ ಕಮೆಂಟ್ ಕೊಡ್ತಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಈಗ ರೇಷ್ಮಾ ಆಫ್ ಕ್ವೀನ್ ಅವರು ಗಿಚ್ಚಿ ಗಿಲಿ ಗಿಲಿ ಬಂದಾಯ್ತು. ರಾಜಾ ರಾಣಿಗೂ ತಮ್ಮ ಯಜಮಾನ್ರ ಜೊತೆ ಹೋಗೋ ಐಡಿಯಾ ಇದೆಯಾ? ಕಲಿದ್ರೆ ಖಂಡಿತ ಹೋಗ್ತೀವಿ ನಾವು. ಬಟ್ ಅವ್ರಿಗೇನು ಬರಲ್ಲ. ಬಟ್ ಕಲಿಸಿದ್ರೆ ನಾವು ಅವ್ರು ಕಲಿತಾರೆ ಅನ್ಸುತ್ತೆ ನಂಗೆ. ಅವರು ಸ್ವಲ್ಪ ಇವಾಗ ಹುಚ್ಚಿ ಹಿಡಿತಾ ಇದೆ. ಹೌದಾ? ರೇಷ್ಮಾ ಅವ್ರು ಅವರಿಗೂ ರೀಲ್ಸ್ ಹುಚ್ಚಿ ಹಿಡಿಸ್ಬಿಟ್ರ ಅಂತ? ನಾನ್ ಯಾಕೆ ಹೋಗಿಸ್ಕೋಬೇಕು? ನೀವು ಸ್ವಲ್ಪ ಹೋಗಿಸ್ಕೊಳ್ಳಿ. ಅರ್ಧ ಭಾಗ ಅಂದ್ರೆ ಮದ್ವೆ ಆದಾಗ ಅರ್ಧ ಭಾಗ ನಾವ್ ತಗೋತೀವಿ, ಕಷ್ಟ ಇರ್ಲಿ ಸುಖ ಇರ್ಲಿ, ಅರ್ಧ ಭಾಗ ನೀವ್ ತಗೋತೀರ ಅಂತ ಹಂಚ್ಕೋತಾರಲ್ವಾ, ಹಂಗೆ ಇದನ್ನ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹೆಂಗೆ ಸಣ್ಣ ವಯಸ್ಸಿಂದಾನೇ ಇಂಟ್ರೆಸ್ಟ್ ಬಂತಾ ರೀಲ್ಸ್ ಮಾಡ್ಬೇಕು ಅಂದ್ರೆ? ಟಿಕ್ ಟಾಕ್ ಎಲ್ಲ ಬಂತಲ್ವಾ? ಆಮೇಲೆ ನೀವು ಸ್ಕೂಲ್ಗೆ ಎಷ್ಟು ವರ್ಷ ಹೋಗಿರೋದು? ನಾನು 6 ವರ್ಷ ಹೋಗಿದ್ದೀನಿ. ಅಂದ್ರೆ ಒಂದ್ 10 ದಿವಸ ಸ್ಕೂಲ್ ಹೋಗ್ತಿದ್ರೆ 3 ತಿಂಗಳು ಹೋಗ್ತಿರ್ಲಿಲ್ಲ. ಸೊ ಆಗ್ಲೇ ಆಸೆನಾ ಸಣ್ಣ ಮಗುವಿಂದಾನೇ ನಾನು ಆಕ್ಟರ್ ಆಗ್ಬೇಕು, ಅಷ್ಟೇ. ಚಿಕ್ಕ ಹುಡುಗಿ ಇದ್ದಲ್ಲ ಅವಾಗ ಒಂದ್ ಹೆಣಾನೆ ತಗೊಂಡೋಗ್ಲಿ, ಒಂದು ಅಮ್ಮಂಗ್ ತಗೊಂಡೋಗ್ತಿದ್ರೆ ಟಮಟೆ ಹೊಡಿಯೋರು. ಅವಾಗ ಚಾಮ ಬರ್ತಿತ್ತು ನೋಡಿ, ಚಾಮ ತಗೊಂಡು ಕುಣಿಸ್ಕೊಂಡ್ ಬರ್ತಿದ್ರಲ್ಲ ಅವಾಗೆಲ್ಲ. ಅದು ಸೌಂಡ್ ಕೇಳಿದ್ರೆ ಅಲ್ಲೇ ಕುಣಿಯೋದು. ಅವ್ರು ಕುಣಿಯೋದೇನೋ ನಾನ್ ಜಾಸ್ತಿ ಕುಣಿತಿದ್ದೆ. ಅಷ್ಟು ಇಷ್ಟ ನಿಮಗೆ ಡ್ಯಾನ್ಸ್? ಹೌದು. ಏನಾದ್ರು ತಪ್ಪು ಮಾಡ್ಬಿಟ್ರೆ, ಇಲ್ಲ ಒಂದ್ ನೀರ್ ಕೊಡೋದು ಲೇಟ್ ಆದ್ರೆ ಅನ್ಎಜುಕೇಟೆಡ್ ಫುಲ್ ಅಂತ ಹೇಳೋದು. ನೋಡಿ ನಮ್ಮ ಅಪ್ಪ ನನ್ಗೆ ಹೊಗಳ್ತವ್ರು ನೋಡು ಅನ್ನೋದು. ಅವ್ಳು ಬೈಯೋದು ನನ್ ತಂಗಿ ಸ್ವಲ್ಪ ಓದೋಳೆ. ಅವ್ಳು ನಗೋದು, ನೀನ್ ನಗ್ತದ್ಯಾ ಹಂಗೆ, ನೀವು ಹೊಟ್ಟೆ ಕಿಚ್ಚು ನನ್ ಮೇಲೆ, ಅಪ್ಪ ಇಂಗ್ಲಿಷ್ ಅಲ್ಲಿ ಹೊಗಳ್ತವ್ರೆ ಅಂತ ಹೇಳ್ಬಿಟ್ಟು ಅಂತ. ಇಲ್ಲ ನಿಂಗೆ ಹೊಗಳ್ತಾರ ತುಪ್ಪಕ್ಕಂತ ಉಗ್ದಿದ್ದು ಅಂತ ಹೇಳೋದು. ನಮ್ಮನೆಗಳಲ್ಲೆಲ್ಲ ನೀನ್ ಓದ್ಲಿಲ್ಲ ಅಂತ ಹೇಳ್ತಾರೆ ಆಯ್ತಾ, ಯಾರಾದ್ರೂ ಓದ್ಲಿಲ್ಲ ಅಂದ್ರೆ. ಬಟ್ ನಿಮ್ಮನ್ನ ನೋಡಿದಾಗ, ನಿಮ್ಮನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡಾಗ ನಿಮ್ಗೆ ಓದ್ದೇ ಇದ್ದಿದ್ದೆ ಎಲ್ಲೋ ಇಲ್ಲೆಲ್ಲ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ? ಹೌದು. ಓದಿಲ್ಲ ಅಂದ್ರೆ ನನ್ಗೆ ಒಂದು ಆಯ್ತು. ಬಟ್ ಜನಗಳು ಓದ್ಬೇಕು. ಯಾಕೆ ಹೇಳಿ? ಓದೇ ಮುಖ್ಯ. ಓದಕ್ಕಿಂತ ಇನ್ನೇನು ಇಲ್ಲ. ನಂದೇನು ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತಾರಲ್ಲ, ಹಂಗೆ ಓದು ಪ್ರತಿಯೊಂದು ಮನುಷ್ಯನ್ಗೂ, ಪ್ರತಿಯೊಂದು ಮಕ್ಳಿಗೂ ಓದು ಮುಖ್ಯ. ಅಂದ್ರೆ ನಾನ್ ಇವತ್ತಿನ ದಿವಸ ನಾನು ಓದಿಲ್ಲ, ನಾನು ಬಂದಿದ್ದೀನಿ ಅಂತ ಅನ್ಕೊತಿರ್ಬೋದು. ನಾನು ತುಂಬಾ ಮನ್ಸಿಗೆ ದುಃಖ ತಗೋತೀನಿ. ಅಂದ್ರೆ ಒಂದ್ ಸ್ಕಿಟ್ ಬಂದಿರ್ಬೋದು, ಅದನ್ನ ಓದಿ ಅಂತ ಕೊಡ್ಬೇಕು. ಅದೆಲ್ಲ ಎಷ್ಟು ಕಷ್ಟ ಆಗ್ತಿದೆ? ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನಮ್ ಮೆಂಟರ್ ಗೊಬ್ಬರಣ, ಅದ್ರಿಂದ ನನ್ಗೆ ಯಾರಿಗೂ ಕೊಡಕ್ ಆಗತ್ತಾ ಇಲ್ಲ. ಅಂದ್ರೆ ಅವರೇ ಹೇಳ್ತಾರೆ ನನ್ಗೆ, ಈ ತರ ಇಲ್ಲ, ಈ ತರ ನಿಮ್ದು ಪೋಷನ್ ಇದೆ, ಈ ತರ ಮಾಡ್ಕೋಬಹುದು ಅಂತ. ಅಕಸ್ಮಾತ್ ಆಗಿ ಬೇರೆ ಇದ್ರಲ್ಲೇ ಹಾಕಿದ್ರು ನನ್ಗೆ, ಚಂದ್ರಪ್ರಭಾ ಆನಂದ್ ಆದ್ರೆ ಅವ್ರು ಬರೋದ್ ಲೇಟು. ನಾನು ಓದ್ಬೇಕು. ಅದು ಯಾರು ಓದಿಸ್ಕೊಂಡು ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಅದನ್ನ ನಾನು ಕೇಳ್ಕೊತಾ ಇರ್ತೀನಿ. ನಂದು ಎಷ್ಟಿದೆ ಅಷ್ಟು ಕೇಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಹೆಂಗೆ ನೀವು ಟೇಕ್ಸ್ ಮೇಲೆ ಟೇಕ್ ತಗೋತೀರಾ? ಏನ್ ಕತೆ? ಇಲ್ಲ, ಅದು ಬಂದ್ಬಿಟ್ರೆ ನನ್ಗೆ ಇದಾದ್ಮೇಲೆ ಇದನ್ನ ನಾನು ಮಾತಾಡ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ ನಂಗೆ. ಅಲ್ಲ, ರೀಲ್ಸ್ ಮಾಡಕ್ಕೆ ಅಂತ ಹೊಂಟ್ವಿ, ನಾನೇ 2 ಟೇಕ್ ತಗೊಂಡೆ, ಅವ್ರು ಒಂದೇ ಟೇಕ್ ಅಲ್ಲಿ ಮುಗಿಸಿದ್ರು. ರೀಲ್ಸ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನಿಮ್ ಜರ್ನಿನೇ ಬದಲಾಗಿದೆ ಅಲ್ವಾ? ಅಂದ್ರೆ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಬದಲಾಗಿದೆ ಅಲ್ವಾ? ತುಂಬಾ ಬದಲಾಗಿದೆ. ತುಂಬಾ ಜನ ಇವಾಗ ರೆಸ್ಪೆಕ್ಟ್ ಕೊಡ್ತವ್ರೆ. ತುಂಬಾ ಖುಷಿ ಆಗುತ್ತೆ.
ಅದೇ ರಸ್ಕು ಬಿಸ್ಕೆಟ್ ಎಲ್ಲ ಕೊಡ್ತಾವ್ರೆ, ತಗೋತಾ ಇದೀರಾ? ರಸ್ ಬಿಸ್ಕೊತ್ ಎಲ್ಲ ಕೊಡ್ತಾವ್ರೆ, ಅದ್ರ ಜೊತೆ ಟೀ ಪುಡಿ ಕಾಫಿ ಪುಡಿ ಎಲ್ಲ ಕೊಡ್ಬಿಡಿ. ಚಿಕ್ಕ ಚಿಕ್ಕ ಹೆಂಡತಿ ಹೆಂಡ್ತಿ ಅಂತ. ಅಂತ. ಯಾಕೆ ಅಂದ್ರೆ ಅದು ಒಂದೇ ಸಮ ಬಿಡಕ್ ಆಗಲ್ಲ, ಅದು ಬಿಟ್ಬಿಟ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ ಓಕೆ. ಕೈ ಕಾಲೆಲ್ಲ ಆಡೋದು. ಅಲ್ಲ ಹಿಂಗೆ ಈಗ್ಲೂ shaking. ಇಷ್ಟೆಲ್ಲ ಸಾಧನೆ ಮಾಡಿದಿರಲ್ಲ, ಈಗ್ಲೂ ಹೊಡಿಯೋದು ಬೈಯೋದು ಎಲ್ಲ ಮಾಡ್ತಾರ? ಇವಾಗ ಹೊಡಿಯೋದು ಬೈಯೋದು ಮಾಡಲ್ಲ, ಮುದ್ ಮಾಡ್ತಾರೆ. ಹೆಂಗ್ ಮುದ್ ಮಾಡ್ತಾರ ಒಂದ್ಸಲ ತೋರ್ ಅಂತಾರೆ. ಅಷ್ಟೇ, ಮಕ್ಳು ಕೊಡ್ತಾರಲ್ಲ ಅದು ಆತರ, ಅದು ಮನ್ಸಿಂದ ಬರ್ಬೇಕು. ಹೆಂಗೆ ಮಕ್ಳಿಗೆಲ್ಲ ಟೈಮ್ ಕೊಡಕ್ ಸಾಕಾಗ್ತಿದ್ಯಾ? ಅತ್ತೆ ಮಾವ ಇದಾರಲ್ಲ. ಓಕೆ ಓಕೆ. ನಿಮ್ಗೆ ಅಲ್ಲ ಈ ತರ ಬೆಳೆದ್ಮೇಲೆ ಆಚೆ ಎಲ್ಲ ಹೋದಾಗ ನಿಮ್ಮನ್ನ ಗುರ್ತಿಸ್ತಾರೆ, ಸೆಲ್ಫಿ ಕೇಳ್ತಾರೆ, ವಿಡಿಯೋಸ್ ಕೇಳ್ತಾರ? ಕೇಳಲ್ವಾ? ನಾನ್ ಜೀವನದಲ್ಲೂ ಆತರ ತಿಳ್ಕೊಂಡಿತ್ತಿಲ್ಲ. ಇವಾಗ ಏನ್ ಗೊತ್ತಾ, ಗಿಚ್ಚಿಗಿಲಿ ಬಂದ್ಮೇಲೆ ಒಂದು ಆಟೋ ಸಿಗ್ನಲ್ ನಿಂತ್ಕೊಂಡ್ರೆ ಸಾಕು, ನನ್ಗೆ ನೋಡ್ಬಿಟ್ಟು ಒಂದ್ 20 ಜನ ಬಂದಿರ್ತಾರೆ ಅಲ್ಲಿ, ಸೆಲ್ಫಿ ಕೊಡಿ selfie ಕೊಡಿ ಅಂತ. ಅವಾಗ ತುಂಬಾ ಖುಷಿ ಆಗುತ್ತೆ. ನನ್ಗೇನಾ ಕೇಳ್ತಿರೋದು ಇವ್ರು, ನಮ್ ಯಜಮಾನ್ರಿಗೆ ಹೋಗ್ರಿ ಅಂದ್ರೆ ನನ್ಗಲ್ಲ ನಿನ್ ಕರಿತಿರೋದು ಅಂತಾರೆ. ಅವ್ರು ಬನ್ನಿ ಇಲ್ಲಿ ಅಂದ್ರೆ ನಮ್ ಯಜಮಾನ್ಗೆ ಹೋಗ್ರಿ ಅಂತೀನಿ, ಅವ್ರಲ್ಲ ನೀವಿಬ್ರು ಈಗ ಹಿಂಗ್ ಹೋಗ್ತಾ ಇರ್ತೀರಾ ಆಯ್ತಾ, ಒಬ್ಬ ಬರ್ತಾನೆ, ಆಗ ಬಂದ್ಬಿಟ್ಟು ನಿಮ್ ಯಜಮಾನ ಸ್ವಲ್ಪ ಸೈಡಿಗೆ ಹೋಗಿ ಸರ್ ನಾನ್ ಫೋಟೋ ಹೆಂಗಿರುತ್ತೆ ನಿಮ್ ಯಜಮಾನ್ರು ರಿಯಾಕ್ಷನ್? ಇರ್ತಾರೆ. ಮನೆಗ್ ಬಂದ್ಮೇಲೆ ಬೈತಾರ? ಇಲ್ಲ, ಖುಷಿ ಆಯ್ತು ನನ್ಗೆ ಅಂತಾರೆ. ನನ್ನ ಹೆಂಡತಿ ಬೆಳಿತಾಳೆ ಅಂದ್ರೆ ನನ್ಗೆ ತುಂಬಾ ಖುಷಿ ಅಂತಾರೆ. ಕೆಲವರು ಗಂಡಂದಿರ್ ಇರ್ತಾರೆ ಆಯ್ತಾ, ಸ್ಯಾಡಿಸ್ಟ್ ಗಳು, ನನ್ ಹೆಂಡತಿ ಬೆಳಿತಿದ್ರೆ ಅದನ್ನ ಸಹಿಸೋದಿಲ್ಲ. ಅವ್ರಿಗೆ ಅಲ್ಲಿ ಆಟೋ ಕುತ್ಕೊಂಡ್ರೆ ಮಕ್ಳು ಹೇಳ್ತಾರಂತೆ, ಅಮ್ಮ ಅಮ್ಮ ರೇಷ್ಮಾ ಆಂಟಿ ಗಂಡ, ಅದೇ ಗಿಚ್ಚಿಗಿಲಿಗಿಲಿ ರೇಷ್ಮಾ ಆಂಟಿ ಗಂಡ ಇವ್ರು ಅಂತ ಹೇಳ್ತಾರಂತೆ. ಆಟೋದು ಕುತ್ಕೊಂಡು ತುಂಬಾ ಖುಷಿ ಆಗುತ್ತಂತೆ ಅವ್ರಿಗೆ.